ಮಂಗಳೂರಲ್ಲಿ ಮಸಾಜ್ ಪಾರ್ಲರ್ ಮೇಲೆ ರಾಮಸೇನೆ ಇವತ್ತು ದಾಳಿ ಮಾಡಿದೆ. ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ರು ಅಂತ ಆರೋಪಿಸಿ ಕಲರ್ಸ್ ಮಸಾಜ್ ಪಾರ್ಲರ್ ಅಟ್ಯಾಕ್ ಆಗಿದೆ. ಇವತ್ತು ಅನೈತಿಕವಾಗಿ ಏನು ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಟ್ಯಾಕ್ ಆಗಿದೆ. ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗ್ತವೆ. ನೈತಿಕ ಅನೈತಿಕ ಚಟುವಟಿಕೆಗಳು ಅಂದರೆ ಹೇಗೆ, ಯಾವುದು, ಕಾನೂನಿನ ಚೌಕಟ್ಟು ಯಾವುದು, ಕಾನೂನಿನ ಚೌಕಟ್ಟು ಮೀರಿ ಆಗ್ತಿರ್ತಕ್ಕಂಥದ್ದು ಯಾವುದು, ಕಾನೂನಿನ ಚೌಕಟ್ಟು ಮೀರಿದ್ದರೆ ಒಂದು ವ್ಯವಸ್ಥೆ ಅದಕ್ಕೆ ರಿಯಾಕ್ಟ್ ಮಾಡುವುದು ಹೇಗೆ, ಪೊಲೀಸರು ರಿಯಾಕ್ಟ್ ಮಾಡಬೇಕಾ, ಕಾಮನ್ ಮ್ಯಾನ್ ರಿಯಾಕ್ಟ್ ಮಾಡಬೇಕಾ, ಒಂದು ಗುಂಪು ರಿಯಾಕ್ಟ್ ಮಾಡಬೇಕಾ, ನೈತಿಕ ಪೊಲೀಸ್ಗಿರಿ ಮಾಡಬೇಕಾ, ಪೊಲೀಸರ ಜಾಗದಲ್ಲಿ ಪೊಲೀಸರು ಮಾಡಬಹುದಾದ ಕೆಲಸವನ್ನು, ಕಾನೂನು ಪ್ರಕಾರ ದೂರು ಬಂದಾಗ ಮಾಡಬಹುದಾದ ಕೆಲಸವನ್ನು ದೂರುಗಳು ಬರದೆ ತನ್ನಿಂತಾನೇ ಕಾನೂನು ಕೈಗೆತ್ತಿಕೊಂಡು ಒಂದು ಗುಂಪು ದಾಳಿ ಮಾಡಬಹುದಾ? ಇದಕ್ಕೆ ಹಲವಾರು ಆಯಾಮಗಳಿದೆ. ಒಂದು ಮಸಾಜ್ ಪಾರ್ಲರ್ಗಿರ್ತಕ್ಕಂತಹ ರೂಲ್ಸ್ ಏನು? ಮಸಾಜ್ ಪಾರ್ಲರಿಂದ ಯಾವುದಾದರೂ ವ್ಯಕ್ತಿ ನೈತಿಕ ಚಟುವಟಿಕೆಗೋ ಅನೈತಿಕ ಚಟುವಟಿಕೆಯ ಬಗ್ಗೆಯೋ, ಅದು ಮಹಿಳೆಯಾಗಲಿ, ಸಿಬ್ಬಂದಿಯಾಗಲಿ ಅಥವಾ ಗ್ರಾಹಕ ಆಗಲಿ ತಕರಾರು ತೆಗೆದಿದ್ದಾನ? ಹಾಗಂತ ಅಲ್ಲೇನು ನಡೆದರೂ ಸುಮ್ಮನೆ ಇರಬೇಕಾ? ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇದೆ. ನೋಡಿ, ಮಂಗಳೂರಿನ ಬಿಜೈ ಪ್ರದೇಶದಲ್ಲಿರ್ತಕ್ಕಂಥ ಕಲರ್ಸ್ ಮಸಾಜ್ ಪಾರ್ಲರ್ ಇದು. ಪ್ರಸಾದ್ ಅತ್ತಾವರ ಅಂತ ಈ ವ್ಯಕ್ತಿ ನೇತೃತ್ವದಲ್ಲಿ ರಾಮಸೇನಾ ಸಂಘಟನೆ ದಾಳಿ ಮಾಡ್ತಾರೆ. ಪಾರ್ಲರ್ನ ಮನಸ್ಸೋ ಇಚ್ಛೆ ಧ್ವಂಸ ಮಾಡಿ ಹಾಕಿದ್ದಾರೆ. ಪಾರ್ಲರ್ ಧ್ವಂಸ ಆಗಿದೆ. ಇಲ್ಲಿ ಮಂಗಳೂರಲ್ಲಿರ್ತಕ್ಕಂಥ ಎಲ್ಲ ಮಸಾಜ್ ಪಾರ್ಲರ್ ಮುಚ್ಚಬೇಕು ಅಂಥೇಳಿ ಆಗ್ರಹ ಕೂಡ ರಾಮಸೇನೆ ಕಡೆಯಿಂದ ಕೇಳಿಬಂದಿದೆ. ಮಂಗಳೂರು ನಗರದಲ್ಲಿ ಒಂದರಲ್ಲೇ 25ಕ್ಕಿಂತ ಹೆಚ್ಚಿನ ಮಸಾಜ್ ಪಾರ್ಲರ್ಗಳಿವೆ. ಪಾರ್ಲರ್ನಲ್ಲಿ ಡ್ರಗ್ಸನ್ನು ಕೊಟ್ಟುಬಿಟ್ಟು ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇಲ್ಲಿ ಕೇಳಿಬಂದಿದೆ. ಈ ಆರೋಪ ಇಟ್ಕೊಂಡು ಸ್ಟೇಷನ್ಗೆ ಎಷ್ಟರ ಮಟ್ಟಿಗೆ ಬಂದರು, ಎಷ್ಟು ಬಾರಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ, ಪೊಲೀಸರ ಕ್ರಮ ತಗೊಂಡ್ರಾ ತಗೊಳ್ಳಿಲ್ವಾ, ಇಲ್ಲಿ ವೇಶ್ಯಾವಾಟಿಕೆಗೆ ಇರ್ತಕ್ಕಂಥ ಡೆಫಿನಿಷನ್ ಏನು, ಈ ರೀತಿ ಬೇಕಾದಷ್ಟು ಪ್ರಶ್ನೆಗಳಿದೆ. ಇಲ್ಲಿ 15-16 ವರ್ಷದ ಯುವತಿಯರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ರಾಮಸೇನೆ ಆರೋಪವನ್ನು ಮಾಡಿದೆ. ದಾಳಿ ಮಾಡಿದಂಥ ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ಅತ್ತಾವರ ಸೇರಿ 14 ಜನ ಅರೆಸ್ಟ್ ಆದರು. ಮನೆ ಬಳಿ ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಾಗಲೇ ಅತ್ತಾವರ್ ಬಂಧನ ಆಗಿದೆ. ಇಲ್ಲಿ ಈ ಪಾರ್ಲರ್ ಯಾವುದಪ್ಪ ಅಂದರೆ 2017ರಲ್ಲಿ ಕಲರ್ಸ್ ಮಸಾಜ್ ಪಾರ್ಲರ್ ಶುರುವಾಗಿರೋದು. 2022ರಲ್ಲಿ ಮಸಾಜ್ ಪಾರ್ಲರ್ನ ಮಾಲೀಕ ಚೇಂಜ್ ಆಗಿರೋದು. 2 ವರ್ಷಗಳಿಂದ ಮಾಲೀಕರಾಗಿರೋದು ಯಾರು ಅಂದರೆ ಸುಧೀರ್ ಶೆಟ್ಟಿ ಅಂತ. ಪಾರ್ಲರಲ್ಲಿ ಒಟ್ಟು 6 ಜನ ಕೆಲಸ ಮಾಡ್ತಾರೆ. ಇದರಲ್ಲಿ 2 ಗಂಡಸರು, 4 ಜನ ಮಹಿಳೆಯರು. ಮಹಿಳೆಯರಲ್ಲಿ ಕೆಲವರು ಸ್ಥಳೀಯರು, ಕೆಲವರು ಉತ್ತರ ಭಾರತದವರು. ದಾಳಿಯಿಂದ ಅಂದಾಜು 12 ಲಕ್ಷ ರೂಪಾಯಿ ನಮಗೆ ಹಾನಿಯಾಗಿದೆ ಅಂತ ಮಾಲೀಕರ ಕಡೆಯಿಂದ ತಿಳಿದು ಬರ್ತಾ ಇದೆ. ನೈತಿಕ ಪೊಲೀಸ್ಗಿರಿ ಪ್ರಕರಣದಲ್ಲಿ ಇಲ್ಲಿವರೆಗೆ 14 ಮಂದಿ ಅರೆಸ್ಟ್ ಆಗಿದ್ದಾರೆ. FIR ದಾಖಲಾಗಿದೆ. 14 ಜನ ಅರೆಸ್ಟ್ ಆದರು. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ರಾಮಸೇನೆ ವಿರುದ್ಧವಾಗಿ FIR ದಾಖಲಾಯಿತು. ಒಟ್ಟು 14 ಆರೋಪಿಗಳ ವಿರುದ್ಧ ನಾನ್ ಬೇಲಬಲ್ ಸೆಕ್ಷನ್, ಜಾಮೀನು ರಹಿತ ಸೆಕ್ಷನ್ಗಳು, BNS ಆ್ಯಕ್ಟ್ 329 ಸಬ್ ಕ್ಲಾಸ್ 2, 324 ಸಬ್ ಕ್ಲಾಸ್ 5, 74, 351 ಸಬ್ ಕ್ಲಾಸ್ 3, 115, 109, 352, 190 ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಅಂದರೆ ಇದು ಸಪೋಸ್ ಇದು ಮಾನ್ಯವೇ ಅಂತಾಗಿದ್ದಿದ್ರೆ, ಈ ಥರ ಮಾಡೋದು ಸರಿಯೇ ಅಂತಾಗಿದ್ದಿದ್ರೆ ಸರಿ, ಈ ಥರ ಮಾಡಬಹುದು. ಒಂದು ಆರೋಪ ಬಂತು, ಒಂದು ಪಾರ್ಲರಲ್ಲಿ ನಡೀತಾ ಇದೆಯಂತೆ ಅಂತ ಆರೋಪ ಬಂದ ತಕ್ಷಣ ಯಾರು ಬೇಕಾದರೂ ಈ ಥರ ಹೋಗಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡಿಕೊಂಡು ದಾಳಿ ಮಾಡಬಹುದು ಅಂತ ಆಗಿದ್ದಿದ್ರೆ BNS ಸೆಕ್ಷನ್ ಹಾಕೋ ಅವಶ್ಯಕತೆಯೇ ಇರಲಿಲ್ಲ. ಪೊಲೀಸರು ಯಾರನ್ನೂ ಹಿಡಿತಾನೂ ಇರಲಿಲ್ಲ. ಏನೋ ತಪ್ಪು ನಡೆದಿದೆ ಅಂತ ತಾನೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು. ಇಷ್ಟು ಸೆಕ್ಷನ್ಗಳನ್ನು ಅವ್ರು ಯಾಕೆ ಹಾಕ್ತಾಯಿದ್ರು? ಪೊಲೀಸರಿಗೇನು ಕೆಲಸ ಇರಲಿಲ್ವಾ? ಅಂದರೆ ಒಂದು ಕಾನೂನು ಬಾಹಿರ ಕೃತ್ಯ ಅಂತ ಒಬ್ಬ ನಾಗರಿಕನಿಗೆ ಅದು ಗೊತ್ತಾದಾಗ, ಅವನ ಅವಗಾಹನೆಗೆ ಅದು ಬಂದಾಗ ಆತ ಮಾಡಬಹುದಾಗಿದ್ದ ಮೊಟ್ಟ ಮೊದಲ ಕೆಲಸ ಏನು ಅಂದರೆ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ಕೊಡುವುದೇ ವಿನಃ ತಾನೇ ಲಾಠಿ ಥರ ತೊಗೊಂಡು ಹೋಗೋದು, ತಾನೇ ದಾಳಿ ಮಾಡೋದು. ಪೊಲೀಸ್ ಆಗಲಿ, ಒಂದು ಯೋಚನೆ ಮಾಡೋಣ ನಾವು. ಫಾರ್ ಎಕ್ಸಾಂಪಲ್, ಜಸ್ಟ್ ಫಾರ್ ಸೇಕ್, ಒಂದೊಂದು ಎಕ್ಸಾಂಪಲ್ ಸೇಕ್ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಆಯ್ತಪ್ಪ, ಪೊಲೀಸರು ಕಾನೂನಲ್ವಾ, ನಮ್ಮ ವ್ಯವಸ್ಥೆಯ ಒಂದು ಭಾಗ ಅದು. ಅವರಿಗೆ ಒಂದು ದೂರು ಬಂದಿತ್ತು. ಏನು ಮಾಡ್ತಾಯಿದ್ರು ಪೊಲೀಸರು? ಪಾರ್ಲರ್ಗೆ ಹೋಗ್ತಾಯಿದ್ರು, ಚೆಕ್ ಮಾಡ್ತಾಯಿದ್ರು. ಪ್ರೈಮಾ ಫೆಸಿ ಮೇಲುನೋಟಕ್ಕೆ ಇದು ನಿಜ ಅಂತ ಕಂಡು ಬಂದಿದ್ರು ಅವರು ಯಾರನ್ನೋ ಮಾಲೀಕನಿಗೆ ಕರೀತಾಯಿದ್ರು, ಬಾಪ ಇಲ್ಲಿ ಮೇಲೆ ಕೇಸ್ ಇದೆ ಅಂತ ಹೇಳ್ತಾಯಿದ್ರು. ಆನಂತರ ಮಾಲೀಕನಿಗೂ ಮಾತಾಡೋಕ್ಕೆ ಅವಕಾಶ ಇರ್ತಾಯಿತ್ತು. ಕೋರ್ಟ್ಗೆ ಹೋಗ್ತಾಯಿದ್ರು. ಇವರು ಚಾರ್ಜ್ ಶೀಟನ್ನು ಹಾಕ್ತಾಯಿದ್ರು. ಅಕಸ್ಮಾತ್ ತಪ್ಪಾಗಿದ್ದಿದ್ರೆ ಪಾರ್ಲರ್ ಮೇಲೆ ಕ್ರಮ ಏನೋ ಆಗ್ತಾಯಿತ್ತು ಅಂತ ಕಾಣುತ್ತೆ. ಆದರೆ ಪೊಲೀಸರು ಬಂದುಬಿಟ್ಟು ಯಾರನ್ನು ಬೋರ್ಡ್ಗೆ ಕಲ್ಲು ಹೊಡೀರಿ, ಅಲ್ಲಿದ್ದಂಥ ಸುಮಾರು 12 ಲಕ್ಷ ರೂಪಾಯಿ ವಸ್ತು ಹೋಯಿತು ಅಂತ ಮಾಲೀಕ ಹೇಳ್ತಿರೋದು. ಅದನ್ನೆಲ್ಲ ಧ್ವಂಸ ಮಾಡಿಬಿಡಿ, ಪುಡಿ ಮಾಡಿಬಿಡಿ. ಒಂದು ರಾಷ್ಟ್ರೀಯ ನಷ್ಟ ಅಲ್ವೇನ್ರಿ? 12 ಲಕ್ಷ ರೂಪಾಯಿಂದ ನಾವು ಉಡೀಸ್ ಮಾಡಿಬಿಡೋದು ಅಂತ ಹೇಳಿದ್ರೆ ರಾಷ್ಟ್ರೀಯ ನಷ್ಟ ಅಲ್ವೇ? ಇದಕ್ಕೆ ಏನು ಮಾಡಿದ್ದಾರೆ? ಪ್ರಸಾದ್ ಅತ್ತಾವರ ಸೇರಿ ಹರ್ಷರಾಜ್, ಮೋಹನ್ ದಾಸ್, ಪುರಂದರ, ಸಚಿನ್, ರವೀಶ್, ಸುಕೇಶ್, ಅಂಕಿತ್, ಕಾಳಿಮುತ್ತು, ಅಭಿಲಾಷ, ದೀಪಕ್ ವಿಘ್ನೇಶ್, ಶರಣ್ ರಾಜ್, ಪ್ರದೀಪ್ ಪೂಜಾರಿ ಇಷ್ಟು ಜನರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಿದು ಅಂತ ನಮ್ಮ ಪ್ರಶ್ನೆ ಇಲ್ಲಿದೆ.
ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರೂ ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತೊಗೊಳ್ತಾರೆ. ನಾವೇ ಕಾನೂನು ಕೈಗೆತ್ತಿಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರೂ ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತೊಗೋಬೇಕೋ ಪೊಲೀಸ್ನವ್ರು ತೊಗೊಳ್ತಾರೆ. ನಾವೇ ಕಾನೂನು ಕೈಗೆತ್ತಿಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರೂ ಕೂಡ. ಒಂದು ವೇಳೆ ಅವರು ಯಾರು ಅಂಥೇಳಿ ನಾವು ಈಗ ನೋಡಿ, ಒಂದು ಮಸಾಜ್ ಪಾರ್ಲರ್ ವಿಚಾರ ಇದು ಗೊತ್ತಿಲ್ಲ. ಈಗ ನಾವು ಕಣ್ಣು ಮುಂದೆ ಏನು ಕಾಣ್ತಾ ಇದ್ದೀವಿ ಅದನ್ನು ಮಾತಾಡ್ತಾ ಇದ್ದೀವಿ. ಗೃಹ ಸಚಿವರು ಕೂಡ ಅದನ್ನೇ ಹೇಳ್ತಾ ಇದ್ರಲ್ಲಿ. ವಿಷಯ ಏನು, ಈ ಪಾರ್ಲರಲ್ಲಿ ನಡೆಯಬಾರದ ಚಟುವಟಿಕೆ ನಡೀತಾ ಇದೆ ಅಂತ ಆರೋಪ. ಕಣ್ಣಾರೆ ಕಂಡಿದ್ದಾಗ, ಸಾಕ್ಷಿ ಇದ್ದಾಗ ಪ್ರತಿಯೊಬ್ಬರು ಸ್ವತಂತ್ರರಿದ್ದಾರೆ. ಯಾರು ಬೇಕಾದರೂ ಹೋಗಿ ಇಂಥ ಪಾರ್ಲರಲ್ಲಿ ಇಂತಿಂಥ ಜನ, ಇಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷ ಇವರಿಗೆ, 14 ವರ್ಷ. ನೋಡಿ ಇದೇನಿದು ಕೈಂಡ್ ಆಫ್ ಗೂಂಡಾಗಿರಿ ಅಲ್ವಾ ಇದು? ನಿಮ್ಗೆ ಆ ಮಿರರ್ ಏನು ಮಾಡಿತ್ತು, ಆ ಚೇರ್ಗಳು ಏನು ಮಾಡಿದ್ವು? ಸುಮಾರು 12 ಲಕ್ಷದ ವಸ್ತುಗಳು ಹಾಳಾಗಿದೆ ಅಂತ ಮಾಲೀಕ ಹೇಳ್ತಾ ಇದ್ದಾನೆ.